ಎಲ್ಲ ವೀಕ್ಷಕರಿಗೂ ಮತ್ತು ಎಲ್ಲ ಸಿನಿ ರಸಿಕರಿಗೂ ನಿಮ್ಮ ಪ್ರೀತಿಯ ದುನಿಯಾ ವಿಜಯ್ ಮಾಡೋ ನಮಸ್ಕಾರ. ನನ್ನ ಲೈಫ್ನಲ್ಲಿ ಯಾವಾಗಲೂ ನಾನು ಕಷ್ಟಪಟ್ಟಂಗೆ ಇನ್ನೊಬ್ಬರು ಪಡಬಾರ್ದು, ಸ್ಪೆಷಲಿ ಸಿನಿಮಾ ಅಂತ ಬಂದಾಗ ಅನ್ನೋ ಒಂದು ನಿಟ್ಟಿನಲ್ಲಿ ಯಾವಾಗಲೂ ಹೊಸಬರು ಯಾರೇ ಬರಲಿ ಮತ್ತು ಕಷ್ಟಪಡೋರು ಯಾರೇ ಬರಲಿ ಅವರ ಸಿನಿಮಾಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಸೊ ನೀವೆಲ್ಲ ಗೊತ್ತಿರೋ ಹಾಗೆ ಸಲಗ ಭೀಮಾ ಆಗ್ಬೋದು, ಹೊಸ ಹೊಸ ಕಲಾವಿದರನ್ನ ತರೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈ ಯೋಚನೆ ಯಾವಾಗಲೂ ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಮುಂದೆ ಮಾಡುವಂಥ ನನ್ನ ಸ್ವಂತ ಬ್ಯಾನರಲ್ಲಿ ಹೊಸ ಸಿನಿಮಾಗಳಿಗೆ, ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಿರ್ತೀನಿ. ಒಂದೊಂದು ಸರ್ತಿ ನಮ್ಮ ಸಿನಿಮಾದ ಹಣೆ ಬರಗಳು ಹೆಂಗಿರುತ್ತೆ ಅಂದರೆ, ತುಂಬ ಒಳ್ಳೆಯ ಸಿನಿಮಾಗಳು, ತುಂಬ ಎನರ್ಜಿ ಇರುವಂಥ ಸಿನಿಮಾಗಳು, ತುಂಬ ಒಳ್ಳೆ ಕಲಾವಿದರಿರುವಂಥ ಸಿನಿಮಾಗಳು, ತುಂಬ ಒಳ್ಳೆಯ ವಿಷಯ ಇರುವಂಥ ಸಿನಿಮಾಗಳು, ಮತ್ತು ತುಂಬ ವೆಯ್ಟೇಜ್ ಇದ್ದು ಎಸ್ ಇಂಥ ಒಂದು ಕತೆ ಇಲ್ಲಿ ಬರಬೇಕು ಅನ್ನುವಂಥ ಸಿನಿಮಾಗಳು ಗೊತ್ತಿಲ್ದಂಗೆ ಹಂಗೆ ಮಾಯ ಆಗಿಬಿಡ್ತವೆ. ಆ ಥರ ಒಳ್ಳೆ ಕತೆ ಇಟ್ಕೊಂಡು ಒಂದು ಮನುಷ್ಯನ ವ್ಯಾಲ್ಯೂಗಳ ಮಧ್ಯೆ ನಡೆಯುವಂಥ ಒಂದು ಸಾಮಾಜಿಕ ಸ್ಟೋರಿ ಅಂತಲೂ ಹೇಳ್ಬೋದು. ಮತ್ತು ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ತುಂಬ ಹತ್ರ ಆಗುವಂಥ ಕತೆ ಅಂದರೆ ಈ ಪ್ರಪಂಚ ಇರೋವರೆಗೂ ಇವೆಲ್ಲವೂ ನಡೀತಾನೆ ಇರುತ್ತೆ. ಈ ಪ್ರಪಂಚ ಎಲ್ಲಿ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಈ ಕಥೆಗಳು ನಡೀತಾ ಇರುತ್ತೆ. ಅಂಥ ಒಂದು ವಿಶೇಷವಾದ ಕಥೆನೇ ನಮ್ಮ ಲವ್ ರೆಡ್ಡಿ ಸಿನಿಮಾ. ನನಗೆ ಅನ್ನಿಸಿದ್ದು ಒಂದೇ, ನಮ್ಮ ಸ್ನೇಹಿತ ಪ್ರವೀಣ್ ಕೇಳಿದಾಗ ಈ ಸಿನಿಮಾನ ಹೆಂಗನ ಮಾಡಿ ಮುಂದೆ ನಿಂತು ನೀವು ಪ್ರೆಸೆಂಟ್ ಮಾಡಬೇಕು. ನಾನು ಅದೇ ಕೇಳಿದೆ, ಸಿನಿಮಾದ ವಿಶೇಷ ಏನು, ನಾನು ಸರಿ ಸಿನಿಮಾ ನೋಡಬೇಕು, ಸಿನಿಮಾ ನೋಡಿದ್ಮೇಲೆ ನಾನು ಹೇಳ್ತೀನಿ. ಯಾಕೆ ಸುಮಾರು ಜನ ನನಗೆ ಬಂದು ಹೇಳ್ತಿರ್ತಾರೆ, ಎವ್ರಿ ಡೇ ಮಿನಿಮಮ್ 1 or 2 ಕಾಲ್ಸ್ ಬರುತ್ತೆ, ಅಥವಾ ಸಿನಿಮಾ ಮಾಡಬೇಕು ಅಂತ ಕೇಳ್ತಾರೆ, ಅಥವಾ ಸಿನಿಮಾ ಪ್ರೆಸೆಂಟ್ ಮಾಡಬೇಕು ಅಂತಾರೆ. ನನ್ನ ಭೀಮಾ ಸಲಗ ಆದಮೇಲೆ ಅಂದ್ಕೊಂಡೆ, ಇಲ್ಲ ನಾನು ಹೆಂಗಾದ್ರೂ ಮಾಡಿ ಹೊಸ ಕಲಾವಿದರಿಗೆ, ಹೊಸಬ್ರಿಗೆ ಏನಾರ ಮಾಡೋಕ್ಕೆ ನಾನು ಟ್ರೈ ಮಾಡಬೇಕು ಅಂದಾಗ ಭೀಮಾದ ಆ ಗ್ಯಾಪ್ನಲ್ಲಿ ಆನೆಸ್ಟಾಗಿ ಹೇಳ್ಬೇಕಾದ್ರೆ, ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತನೂ ಅಲ್ಲ, ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತನಲ್ಲ, ಮನಸ್ಸಿಗೆ ಮುಟ್ಟಿದಂಥ ಒಂದು ಕಥೆನೇ ಲವ್ ರೆಡ್ಡಿ. ಸೊ ಹಂಗಾಗಿ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೂ ನಾನು ಒಂದೇ ಕೇಳೋದು, ದಯಮಾಡಿ ಲವ್ ರೆಡ್ಡಿ ಸಿನಿಮಾ ನೋಡಿ. ಯಾಕೆಂದರೆ ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತಿರುತ್ತೆ. ನಾನು ಕಮ್ ಫ್ರಮ್ ದ ಬಿಗಿನಿಂಗ್ ಅನ್ನೋದೇ ಆದರೆ, ಒಂದು ಮನೆಯಲ್ಲಿ ಒಬ್ಬ ಮುದ್ದಾಗಿರೋ ಹುಡುಗ ಗಂಡು ನೋಡೋಕ್ಕೆ ಅಂದಾಗ, ಸಾಮಾನ್ಯವಾಗಿ ಮುದ್ದಾಗಿರೋ ಹುಡುಗ ತುಂಬ ಚೆನ್ನಾಗಿರ್ತಾನೆ, ಬಟ್ ಅವ್ನು ತೋರಿಸೋ ಹೆಣ್ಣುಗಳೆಲ್ಲ ಚೆನ್ನಾಗಿರೋದಿಲ್ಲ. ಅದು ಎಲ್ಲರ ಮನೇಲಿ ನಡೆಯಕತ್ತೆ. ಏನೋ ಒಂದು ಕೊಂಕ ಹಾಕ್ತಾ ಇರ್ತಾನೆ, ಅಮ್ಮ ಆ ಹುಡುಗಿಗೆ ಮೂಗು ಸರಿ ಇಲ್ಲ, ಅಮ್ಮ ಈ ಹುಡುಗಿ ಕಿವಿಗೆ ವಾಲೆ ಹಾಕಲಿಲ್ಲ, ಅಮ್ಮ ಆ ಹುಡುಗಿ ಬಂದಾಗ ನನಗೆ ಯಾಕೋ ಡೌಟ್ ಇತ್ತು, ಅಮ್ಮ ತಿರ್ಗಾ ನನಗೆ ನಾನು ನೋಡಿದೆ, ನಾನು ಆ್ಯಕ್ಚುಲಿ ಅವ್ರ ಹುಡುಗಿಗಿನ್ನ ಅವ್ರ ತಂಗಿ ತುಂಬ ಚೆನ್ನಾಗಿದೆ. ಅಮ್ಮ ಆ್ಯಕ್ಚುಲಿ ವಿಷಯ ಏನು ಗೊತ್ತಾ, ಅದು ಅವ್ರ ಮನೆಯಲ್ಲಿ ಅಲ್ಲಿ ಇನ್ನೊಬ್ರು ಬಂದು ನಿಂತಿದ್ರಲ್ಲ, ಅದು ಅವ್ರು ನಮ್ಮ ಕ್ಯಾಸ್ಟ್ ಅಲ್ಲ, ಹೌದು ಆ ಹುಡುಗಿ ಅನ್ಕೊಂಡ್ಬಂದಿದ್ದೆ. ಇದು ನಾರ್ಮಲ್ ಆಗಿ ಎಲ್ಲರೂ ನಡೆಯೋ ಅಂತ, ಎಲ್ಲರ ಮನೆಯಲ್ಲಿ ನಡೆಯುವಂಥ ಒಂದು ಅದ್ಭುತವಾದ ಕಥೆನೇ ಈ ನಮ್ಮ ಲವ್ ರೆಡ್ಡಿ ಸಿನಿಮಾ. ನನಗೆ ಅನಿಸಿದ್ದು, ಲೈಫ್ ಒಳಗಡೆ ಹೋದ್ನಲ್ಲ ನಾನು, ಲೈಫ್ ಒಳಗಡೆ ನಡೀತಾ ಇದೆಯಲ್ಲ ಅಂತ ಹೋದಾಗ, ಎಸ್ ಹೀರೋ ಎಲ್ಲೂ ನನಗೆ ನೀವು ಯಾರು ಆ್ಯಕ್ಟಿಂಗ್ ಮಾಡಿದ್ದೀರಾ ಅನಿಸಿಲ್ಲ. ಫಸ್ಟ್ ಥಿಂಗ್ ನಾನು ಹೇಳ್ಬೇಕಂದ್ರೆ, ಇಡೀ ಟೀಮು ಎವ್ರಿಬಡಿ ನೀವು ಯಾರು ಆ್ಯಕ್ಟಿಂಗ್ ಮಾಡಿದ್ದೀರಾ, ಸಿನಿಮಾ ಆ್ಯಕ್ಷನ್ ಅಂದ ತಕ್ಷಣ ನಾನು ಡೈಲಾಗ್ ಹೇಳ್ಬಿಡ್ತೀನಿ, ಕಟ್ ಅಂದಿದ್ದ ತಕ್ಷಣ ನಾನು ಈ ಕಡೆ ತಿರ್ಕೊಂಡ್ಬಿಡ್ತೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ನಡೆದಿರೋ ಅಂಥ ಒಂದು ಪ್ರಾಬ್ಲಮ್, ಒಂದು ಆಶೀರ್ವಾದ ಅಂತ ಹೇಳ್ಬೋದು ನಾನು ಅದನ್ನು. ಈಗ ದುನಿಯಾ ಆದಾಗ ಏನಾಯಿತು, ನಾವು ನಿಮ್ಮಂಗೆ ಕಷ್ಟಪಟ್ವಿ, ಸಿನಿಮಾ ಮಾಡಿಬಿಟ್ವಿ. ಸಿನಿಮಾ ಥಿಯೇಟ್ರಿಗೆ ಬರೋಕ್ಕಿಂತ ಮುಂಚೆ ಭಯ 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 ಭಯ, ಯಾರೇನಂತಾರೋ ಭಯ, ಅಥವಾ ನಾನು ಹಿಂಗಿದ್ದೀನಿ ಏನಂತಾರೋ ಭಯ, ಪಾಪ ಆ ಹೆಣ್ಮಗು ಹಂಗಿದ್ದಾರೆ, ಆ್ಯಕ್ಟರ್ಗಳು ನಾವು ಹೆಂಗಿದ್ದೀವಿ ಏನಂತ ಒಂದು ಭಯದಲ್ಲೇ ಇದ್ವಿ ನಾವು. ಬಟ್ ಆನೆಸ್ಟಾಗಿ ವರ್ಕ್ ಮಾಡಿದ್ವಿ, ಸಿನಿಮಾ ತುಂಬ ಚೆನ್ನಾಗಿ ಕಿತ್ಕೊಂಡೋಯ್ತು. ಆವಾಗ ನನಗೆ ಯಾರೋ ಒಬ್ರು ದೊಡ್ಡವ್ರು ಹೇಳಿದ್ರು, ನೋಡಪ್ಪ, ಒಂದು ಒಳ್ಳೆಯದು ಮತ್ತು ಒಂದು ಕೆಟ್ಟದ್ದು ಗೊತ್ತಿಲ್ಲದಿರೋ ತನಗೆ ತಾನೇ ಮಾಡಿಸ್ಕೊಂಡ್ಬಿಡುತ್ತೆ ಅದು. ಹಂಗೆ ತುಂಬ ಒಳ್ಳೆಯದು ಮಾಡಿಸ್ಕೊಂಡಿರೋಂಥ ಸಿನಿಮಾ ಈ ಲವ್ ರೆಡ್ಡಿ. ಒಬ್ಬ ಈಗೆಲ್ಲೋ ನೋಡ್ತಾ ನಿಮ್ಮ ಮನೆ ಅಂತ ಹೋದಾಗ ಇದ್ದಕ್ಕಿದ್ದಾಗೆ ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರೆ, ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರಂಗೆ ನಿಮ್ಮ ಫಾದರ್ ಕನೆಕ್ಟ್ ಆಗ್ತಾರೆ, ಫಾದರ್ ಆಗ್ತಾರೆ ಇವನು ಇಂಥ ನನ್ನ ಮಗ ತಮ್ಮ ಹುಡ್ತಾನ ನಮ್ಮ ಮನೆ ಎಲ್ಲ ಇರ್ತಾನೆ, ಇಂಥ ಕಿತ್ತೋದವನು ತಮ್ಮ ಹುಡ್ತಾನ ನಮಗೆ, ಅವನು ನೋಡ್ತಾ ಅವ್ನು ದೊಡ್ಡ ಕಳ್ಳ ತಮ್ಮ, ಅಯ್ಯೋ ಮಕ್ಕಳ ಹೆಂಗೂ ಮಾಡ್ಬೋದು ಮನೆಯಲ್ಲಿ ರಾಮ ಯೋಚನೆ ಬರುತ್ತೆ. ಈ ಟ್ರಾವೆಲಿಂಗ್ ಆಯಿತು, ಇವ್ರ ಮನೆ ಹೇಳ್ತಾವ್ರೆ, ಏನು ಹೆಣ್ಣು ನೋಡ್ತಾವ್ರೆ, ಅಲ್ಲೆಲ್ಲ ಹುಡುಗ ಸರಿ ಇಲ್ಲ ಅಂತ ಹುಡುಗಿ ಹೇಳ್ತಾಳೆ, ಹುಡುಗಿ ಸರಿ ಇಲ್ಲ ಅಂತ ಹುಡುಗ ಹೇಳ್ತಾರೆ. ಸರಿ, ಎಸ್ ಇದೊಂದು ಬ್ಯೂಟಿಫುಲ್ಲಾಗಿ ಜರ್ನಿ ಆಗ್ತಿದೆ ಅಂದರೆ
ಆತ ಒಬ್ಬ ಸ್ನೇಹಿತ ಬರ್ತಾನೆ, ಒಬ್ಬ ಅವನ ಫ್ರೆಂಡು. ಆ್ಯಸ್ ಇಟ್ ಈಸ್ ಒಬ್ಬ ಫ್ರೆಂಡ್ ಹತ್ರ ಶೇರ್ ಮಾಡ್ತೀವಲ್ಲ, ಅವನು ಎಲ್ಲ ಮಾಡಿ ಸಖತ್ತಾಗಿ ತಂದು ಇಟ್ಬಿಡ್ತಾನೆ. ಗುರು ಇದು ಲವ್ವೇ ಅಲ್ಲ ಗುರು, ಇದು ಲವ್ ಅಂತ ಯಾರು ಗುರು ಹೇಳಿದ್ದು? ಇದು ನೋಡಿ ನೀನು ಲವ್ ಅಂತ ಹೇಳ್ತೀಯಲ್ಲ. ಸರಿ, ಆ ಲವ್ ಏನಯ್ಯ? ಹೆಂಗೆ ಹೆಂಗೆ ಲವ್ ಮಾಡ್ಬಿಡ್ತಾರೆ ಪಾಪ ಆ ಹುಡುಗ. ಹೆಂಗೆ ಲವ್ ಮಾಡೋಕ್ಕೆ ಸಾಧ್ಯ? ತುಂಬ ಕ್ಲಾಸಾಗಿ ಲವ್ ಮಾಡಿರೋಂಥ ಒಬ್ಬ ಹುಡುಗ. ಸರಿ ಆಯಿತು. ನನಗೆ ಸಿನಿಮಾ ನೋಡ್ತಾ 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 ಫಸ್ಟು ಹೀರೋಯಿನ್ ಅವ್ರನ್ನ ನೋಡಿದೆ. ನಮ್ಮದೊಂದು ನಮ್ಮೆಲ್ಲರದು ಒಂದು ರೆಕಗ್ನೈಸೇಷನ್ಸ್, ಎಲ್ಲರೂ ಅಕ್ಕಪಕ್ಕದ ಮನೆಯವರು ಅನ್ನಿಸ್ತೀವಿ ಸಿನಿಮಾಲಿ. ಹಂಗೆ ನನಗೆ ಆಕೆ ನೋಡ್ತಾ ಇದ್ದೆ. ಫಸ್ಟ್ ಸೀನ್ ಅಲ್ವಾ, ನಮಗೊಂದು ಇದಿರುತ್ತೆ, ಒಂದು ಮೆಚೂರಿಟಿ, ಏನು ಮಾಡುತ್ತೆ ನೋಡೋಣ, ಏನು ಮಾಡಿ. ಫಸ್ಟ್ ಸೀನ್ ಆಗಿದ ತಕ್ಷಣ ನಾನು ಹೆಂಗೆ ಬಂದೆ, ಓ ಅಗಳಪ್ಪ ಸಕ್ಕತ್ತಾಗಿ ಮಾಡಿದೆ ಈ ಹುಡುಗಿ ಅಂತ. ಹೋಗ್ತಾ ನಾನು ಹೇಳಿದೆ, ನಂಗೆ ಸಖತ್ ಇಷ್ಟ ಆಯ್ತಪ್ಪ ಈ ಕ್ಯಾರೆಕ್ಟ್ರು, ಸಖತ್ ಇನ್ವಾಲ್ವ್ಮೆಂಟಲ್ಲಿ ಹೋಗಿದೆ ಅಂತ. ಡೋಂಟ್ ನೋ, ಮೈಟ್ ಬಿ ಎಲ್ರಿಗೂ ಹೇಳೋದು ನಾನು ಎಲ್ರೂ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ಒಂದು ತಿಳ್ಕೊಳ್ಳಿ, ಸಿನಿಮಾ ತುಂಬ ಚೆನ್ನಾಗಿದೆ, ಅದನ್ನು ಯಾರೂ ತೆಗ್ದಾಕಾಗಲ್ಲ. ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಸಿನಿಮಾ ಅಂದರೆ ಲವ್ ರೆಡ್ಡಿ ಕೂಡ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ, ಓಕೆ, ಇದು 100% ಬರೆದಿಟ್ಕೊಳ್ಳಿ. ಇದು ಯಾಕೆ ಸ್ಪೆಷಲಿ ಈ ಸಿನಿಮಾನ ತುಂಬ ವಿಶೇಷವಾಗಿ ಇಷ್ಟಪಟ್ಟಿದ್ದು ಅಂದರೆ, ನಾವು ನಮ್ಮನ್ನು ಒಂದು ಜರ್ನಿ ಒಳಗಡೆ ಕರ್ಕೊಂಡು ಹೋಗೋದಿದೆ ಗೊತ್ತಾ, ಅದು ತುಂಬ ಕಷ್ಟ. ಮನುಷ್ಯನಿಗೆ ಅವನಿರೋವರೆಗೂ ಅವನಿಗೆ ಟೆನ್ಷನ್ಸು, ಇರೋವರೆಗೂ ಸ್ಟ್ರೆಸ್ಸು. ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಥಿಯೇಟ್ರ್ ಒಳಗಡೆ ಬಂದು ಕೂರ್ತಾರೆ ಅನ್ನೋದೇ ಆದರೆ ಅವ್ರನ್ನ ಮರ್ಸೋದಿದೆ ಗೊತ್ತಾ. ಅವರೆಲ್ಲ ನೋವುಗಳನ್ನ ಮರೆಸಿ ಕರ್ಕೊಂಡು ಹೋಗೋದೇ ಒಂದು ಮಾಯೆ ಅನ್ಬೋದು. ಅದೊಂದು ಜಗತ್ತು, ಅದೊಂದು ಎನರ್ಜಿ. ಅಷ್ಟು ಎನರ್ಜಿನ ಇಟ್ಟು ಎಲ್ಲರೂ ಆ್ಯಕ್ಟ್ ಮಾಡೋದ್ರಲ್ಲಿ ಆ್ಯಸ್ ಇಟ್ ಈಸ್ ಹೀರೋಯಿನ್ ಅಂತ ಬಂದಾಗ, ಪಾಪ ಮದುವೆ ಆದರೆ ಇಂಥ ಹುಡುಗಿ ಮದುವೆ ಆಗಬೇಕು ಹುಡುಗ, ರೂಟ್ ಮಾಡ್ತಾರೆ. ಮದುವೆ ಆಗಬೇಕು ಗುರು, ಪಾಪ ಏನು ಹುಡುಗಿ ಹಿಂಗೆ ಮಾಡ್ತಾ ಇದೆ. ಎರಡು ಕಡೆ ನನಗೆ ತುಂಬ ಮನಸ್ಸು, ನನಗೆ ಕಣ್ಣಲ್ಲಿ ನೀರು ಬಂತು. ಅಪ್ಪ ನಾನು ಪ್ರೀತಿ ಮಾಡಿದ್ದೀನಪ್ಪ, ಅಲ್ಲ ಪ್ರೀತಿದ್ದೀನಪ್ಪ, ನನಗೆ ಕಣ್ಣಲ್ಲಿ ನೀರು ಬಂತು ಅವಾಗ. ಅದೇ ತಾನೇ ವರ್ಡು, ಪ್ರೀತಿಸಿದ್ದೀನಪ್ಪ, ನಾನು ಪ್ರೀತಿ ಮಾಡಿದ್ದೀನಿ. ಅವಾಗ ಬೈಕೊಂಡ ಡೈರೆಕ್ಟರ್, ಗುರು ಇನ್ನು ಸ್ವಲ್ಪ ಹೇಳ್ಸಯ್ಯ, ಇನ್ನೊಂಚೂರು ಹೇಳ್ಸಿ ಹುಡುಗಿ ನಮ್ದಿರೋ ಹತ್ಬಿಡ್ತಾರೆ. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ. ನಾನಲ್ಲಿ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರು ಬಂತು, ನನ್ನ ಕಣ್ಣಲ್ಲಿ ನೀರು ಬಂತು. ಏನಯ್ಯ ಇದು ನಿಜ ಅಲ್ಬನ್ರಿ, ಇದು ನಾನೇ ಮರ್ತದೆ, ನಾನೊಬ್ಬ ಆರ್ಟಿಸ್ಟ್ ಅನ್ನೋದು ಮರ್ತೆ, ಡೈರೆಕ್ಟರ್ ಅನ್ನೋದು ಮರ್ತೆ, ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿದ್ದಾರಪ್ಪ ಇದನ್ನು ಹಂಗಂತಾನೆ ಈ ಮನುಷ್ಯ ಎದ್ದು ಹೇಳ್ತಾರೆ. ನೋಡಕ್ಕೆ ನೋಡಿದ್ರೆ 10 ತಲೆ ಅಲ್ಲೇ ಕಾಣುತ್ತೆ. ಈ ಮನೇನ ನೀವು ಕರ್ಕೊಂಡು ಹೋಗ್ತೀರ ಗೊತ್ತಾ, ಅಂದರೆ ಎಲ್ಲವನ್ನೂ ಏನು ತೋರಿಸ್ತೀರಾ, ಮನೆ ಸಂಬಂಧ, ಜೀವನ. ಇವಾಗ ಎಷ್ಟೋ ಜನ ನಾನು ಇಂಥ ಹುಡುಗಿನ ಮದುವೆ ಆಗಬೇಕು ಅಂದ್ಬಿಟ್ಟು ಗಂಡು ಮಕ್ಕಳು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಈ ಆನ್ಲೈನ್ ಅನ್ನೋ ಒಂದು ದರಿದ್ರ ಇದನ್ನ ಇಟ್ಕೊಂಡು ಅದ್ರಲ್ಲಿ ದುಡ್ಡು ಮಾಡೋಕ್ಕಾಗಿ ಎಷ್ಟೋ ಜನ ಸತ್ಯ ಹೋಗಿದ್ದಾರೆ ಹುಡುಗರು. ಆಮೇಲೆ ಎಷ್ಟೋ ಜನ ನಾನು ಅದೇ ಹುಡುಗಿನ ಮದುವೆ ಆಗಬೇಕು ಅಂತೇಳಿ ಸುಮಾರು ಜನ ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗ್ದಿರ, ಮದುವೆಗಳಾದ್ಮೇಲೆ ಅದ್ರ ಬಡ್ಡಿ ಕಟ್ಟೋಕ್ಕಾಗ್ದಿರ ಎಷ್ಟೋ ಜನ ನರಳ್ತಾ ಇದ್ದಾರೆ ಇವತ್ತು. ಈ ಪ್ರಪಂಚದ ಮೇಲೆ ಅದನ್ನು ಹಾಳಾದ್ದು ಅನ್ನೋಂಗಿಲ್ಲ, ಒಳ್ಳೇದು ಅನ್ನೋಂಗಿಲ್ಲ. ದುಡ್ಡನ್ನ ಎರಡೂ ಅನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಆ ದುಡ್ಡೇ ಮಾಯೆ ಮನುಷ್ಯನಿಗೆ, ಏನೇನೇನೋ ಮಾಡಿಸ್ಬಿಡುತ್ತೆ ಮನುಷ್ಯನ. ಅಂಥ ಒಂದು ಸಂದರ್ಭನ ಕ್ರಿಯೇಟ್ ಮಾಡುತ್ತೆ ಈ ಸಿನಿಮಾ. ಅಂದರೆ ಹೌದಲ್ಲಪ್ಪ, ಈಗ ನಾನು ಅದನ್ನೇನೋ ಪಡ್ಕೋಬೇಕು, ನಾನೇನೋ ಸಂಪಾದನೆ ಮಾಡಬೇಕು, ಅಥವಾ ನಾನು ಇದನ್ನು ಸಂಪಾದನೆ ಮಾಡಬೇಕು, ಅದನ್ನು ಪಡ್ಕೋಬೇಕು. ನೀವು ಎಲ್ಲಿಂದ ಯಾವ ಮೂಲೆಗೆ ಹೋದ್ರೂ ಈ ದುಡ್ಡು ಅನ್ನೋದು ಯಾವಾಗಲೂ ಅಲ್ಲಿ ನಮಗೆ ಗೊತ್ತಿಲ್ದಂಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಕುರುಡು ಕಾಂಚನ ಕುಣಿತಲಿತ್ತು ಅಂತ ಡ್ಯಾನ್ಸ್ ಮಾಡಿಸ್ತಾ ಇರುತ್ತೆ. ಇಡೀ ಸಿನಿಮಾ ನಿಮ್ಮಲ್ಲಿ ಗೊತ್ತಿಲ್ದಂಗೆ ದುಡ್ಡು ಓಡಾಡ್ತಾ ಇದೆ. ನಾನು ಈ ಸಿನಿಮಾನ ಹೆಮ್ಮೆಯಿಂದ ಎಲ್ಲಿದ್ರೂ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ನನಗೊಂದು ಖುಷಿ ಇದೆ ಯಾವಾಗಲೂ. ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ತುಂಬ ಖುಷಿ ಇದೆ. ಅಯ್ಯೋ ಒಬ್ಬರು ಶೇರ್ ಮಾಡಿದ್ರು, 25 ಜನ ಶೇರ್ ಮಾಡಿದ್ರು, 60 ಜನ ಶೇರ್ ಮಾಡಿದ್ರು, ನಮಗದು ಕೌಂಟ್ ಆಗಲ್ಲ. ಕಲಾವಿದರು ಮಾಡಿದಾರಲ್ಲ ಅವರು ನಮ್ಗೆ ಯಾವಾಗಲೂ ಕೌಂಟ್ ಆಗ್ತಾರೆ. ಎಲ್ಲರ ಮನೆಯಲ್ಲಿ ನಡೆಯುವಂಥ ಒಂದು ನಡಿಲೇಬಾರ್ದು ಅನ್ನೋಂಥ ಒಂದು ಕಥೆನೂ ಆಗೋದು, ನಡೆಯುವಂಥ ಕಥೆನೂ ಆಗೋದು. ನನಗೆ ಒಬ್ರು ಒಂದು ಕಮೆಂಟ್ ಹೇಳಿದ್ರು ಸಿನಿಮಾ ನೋಡಾದ್ಮೇಲೆ, ಮಗಳಿರೋ ಪ್ರತಿ ತಂದೆ ನೋಡ್ಬೇಕಾಗಿರೋ ಸಿನಿಮಾ. ನಿಜವಾಗ್ಲೂ ರೀ, ನಾನು ಲಿಟ್ರಲ್ ಆಗಿ ಕ್ರೌಡಲ್ಲಿ ನೋಡಿದರೆ ತುಂಬ ಜೋರಾಗಿ ಹತ್ಬಿಡ್ತಿದ್ದೆ ನಾನು. ಒಂದು ಸ್ವಲ್ಪ ಎಮೋಷ್ನಲ್ ಆಗಿದೆ. ಒಂದು ಸ್ವಲ್ಪ ಥಿಯೇಟ್ರ್ ಗೀಟ್ರು ನಾವೇ ನೋಡಿದ್ವಲ್ಲ, ಒಂದು ಸ್ವಲ್ಪ ಅಲರ್ಟಾಗಿ ನೋಡ್ಬೇಕು. ಆ ಥರ ಶೋಕಿಗೆ ಬಿದ್ದು ನಮಗೇನ್ರಿ ದುಡ್ಡು ಐತೆ ಮಾಡೋಣ ಬನ್ರಿ ಅಂತ ದುರಾಂಕಾರಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು. ಎಲ್ಲೋ ಒಂದು ಕಡೆ ತುಂಬ ಎಲ್ಲ ಕಷ್ಟಪಟ್ಟು ಎಲ್ಲರದ್ದು ಪೇಯ್ನ್ ಕಾಣುತ್ತೆ.
ಈಗ ಒಬ್ಬ ಕಲಾವಿದ ಒಬ್ಬರನ್ನ ಒಪ್ಪಿಸ್ತಾನೆ ಅಂದರೆ ಅವನಿಗೆ ತುಂಬ ಪೇಯ್ನ್ ಇದ್ದರೆ ಮಾತ್ರ ಅವನ ಕಣ್ಣಲ್ಲಿ ಇನ್ನೊಬ್ಬರನ್ನ ನೋಡಿ ಸೆರೆ ಹಿಡ್ಕೊಡ್ತಾನಂತೆ. ಹೌದು. ಅದು ಪ್ರೊಡ್ಯೂಸರ್ ಪಾಪ ಅವ್ರನ್ನ ನೋಡ್ತಿದ್ದೆ, ಅವರು ದೇ ಆರ್ ವೆರಿ ಇನ್ನೋಸೆಂಟ್ಸ್ ಪಾಪ. ಅವ್ರಿಗೆ ಸಿನಿಮಾ ಬಗ್ಗೆ ಏನು ಜ್ಞಾನ ಇಲ್ಲ, ಬಟ್ ಒಂದು ಆಸೆ ಇದೆ. ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಚೆನ್ನಾಗಿರಲಿ ಅಂತ. ಆ ಸಿನಿಮಾ ಮಾಡಿರುವಂಥ ಒಂದು ಖುಷಿ, ಮತ್ತು ಅವರು ಅದನ್ನು ತನ್ನ ಮಗು ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಸರ್ ತುಂಬ ಚೆನ್ನಾಗಾಗಬೇಕು ಸರ್, ತುಂಬ ಚೆನ್ನಾಗಾಗಬೇಕು ಸರ್, ಎಲ್ಲ ಕರ್ಕೊಂಡು ಹೋಗ್ಬೇಕು ಸರ್, ಇದು ದೊಡ್ಡ ಮಟ್ಟಕ್ಕೆ ಬಿಡಬೇಕು ಅಂತ. ಅದನ್ನು ಮತ್ತೆ ನಾನು ಕೂಡ ಒಬ್ಬ ಕಲಾವಿದನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿಮ್ಮಂತೆ ಸಾಮಾನ್ಯ ಮನುಷ್ಯನಾಗಿ ಏನು ನಾನು ಯಾಕೆ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕೆ ಇದನ್ನು ತಂದು ನಿಮ್ಮ ಮಡ್ಲಿಗೆ ಆಗ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ಮುಂದೆ ಒಂದು ದಿವಸ ಈ ಥರ ನಡಿಬಹುದು, ಅದು ಆಗದೇ ಇರಲಿ ಅಂತ ಅಷ್ಟೇ. ನನಗೆ ಈ ಪ್ರೀತಿಸೋ ಎರಡು ಮನಸ್ಸುಗಳ ಮಧ್ಯೆ ವಿಲನ್ಗಳು ಉಟ್ಕೊಳ್ಳದೆ ಇರಲಿ ಅಂತ ನನ್ನ ಆಸೆ. ವಿಲನ್ಗಳೇ ಬೇಡ, ಇಂಥ ವಿಲನ್ ಹುಟ್ಟದೇ ಇರಲಿ. ಆಯಿತಾ? ಹಂಗಾಗಿ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ. ಸರಿ, ನೀವು ಎಲ್ಲಿ ಟ್ರೈನ್ ಆಗಿದ್ದು ಆ್ಯಕ್ಟಿಂಗ್ ವಿಷಯದಲ್ಲಿ? ಸರ್ ನಾನು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ಸರ್. ಓಕೆ. ಆ್ಯಕ್ಚುಲಿ ಒಂದಷ್ಟು ವರ್ಷ ನಾನು ಇಲ್ಲಿ ಗಾಂಧಿನಗರದಲ್ಲಿ ಓಡಾಡಿದೆ. ವೆರಿ ಗುಡ್. ಒಂದಷ್ಟು ಅವಕಾಶಗಳಿಗೋಸ್ಕರ ಸಿಕ್ಕಿಲ್ಲ. ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಹೈದರಾಬಾದಲ್ಲಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅವಕಾಶ ಇದೆ, ಬರ್ತೀನಿ. ತಪ್ಪು ತಿಳ್ಕೊಬೇಡ, ನಾನು ನಿನ್ನ ಹೊಗಳಕ್ಕೂ ಮಾತಾಡಲ್ಲ ಅಥವಾ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಒಬ್ಬ ಕಂಪ್ಲೀಟ್ ಏನು ಹೇಳ್ತಾರಪ್ಪ, ಮೆಚ್ಯೂರ್ಡ್ ಆ್ಯಕ್ಟ್ರು ನಾನು ನಿನ್ನಲ್ಲಿ ನೋಡಿದೆ. ಆ್ಯಸ್ ಇಟ್ ಈಸ್ ನಿಮ್ಮ ಬಗ್ಗೆ ನೀವೆಲ್ಲ ಆ್ಯಕ್ಟಿಂಗ್ ಕಲ್ತ್ರಿ? ನಾನು ಕೇಳಿದೆ ಇವ್ರನ್ನ, ಅಲ್ಲಪ್ಪ ಎಲ್ಲೇನು ಆ್ಯಕ್ಟಿಂಗ್ ಕಲ್ತ್ರಿ ನೀವು, ಹೆಂಗೆ ಬಂತು ಅದು ಆ್ಯಕ್ಟ್ ಮಾಡೋದು? ಸರ್ ಆಕ್ಚುಲಿ ನನಗೆ ಇವರು ಅಂಜನ್ ಇವರೆಲ್ಲ ಫ್ರೆಂಡ್ಸ್ ಸರ್, ನಮಗೆ 10 years ಇಂದ. ಓಕೆ. ಸೊ ಫ್ರೆಂಡ್ಸ್ ಮಾಡ್ತಿದ್ದಾರೆ ಅಂದ ತಕ್ಷಣ ನನ್ನ ಕರೆದು ಲೈಕ್ ನೀನೇ ಹೀರೋಯಿನ್ ಅನ್ಕೊತಾ ಇದೀವಿ, ಒಂದು ಆಡಿಷನ್ ಕೊಡು. ಆಮೇಲೆ ಐ ಅಪ್ರಿಷಿಯೇಟ್ ಯು ಒಂದು ವಿಷಯದಲ್ಲಿ. ಯಾವಾಗ ಗೊತ್ತಾ? ಸ್ಪೆಷಲಿ ನಿಮ್ಮ ಅಜ್ಜಿ ತಿರೋಗಿರ್ತಾರೆ ಗೊತ್ತಾ, ಅವಾಗ ನಿಂತಿರ್ತೀರ ವಿತೌಟ್ ಮೇಕಪ್ಪಲ್ಲಿ, ಅದು ಯಾರಿಗೂ ದಮ್ಮಿಲ್ಲ. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಹೌದು ಸರ್, ಕರೆಕ್ಟ್. ಕರೆಕ್ಟಾ? ಸರ್ ಏನೆಲ್ಲ ಅಬ್ಸರ್ವ್ ಮಾಡ್ತೀರಾ ಸರ್? ನನಗೆ ನಾನು ಅದನ್ನೇ ಹೇಳಿದೆ, ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ನು ಅಷ್ಟು ವಿಶ್ಲೇಷಿಸಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಆ ವಿಶ್ಲೇಷಣೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಿಂದಪ್ಪ, ನಾನು ತುಂಬ ಕಡೆ ನನಗೆ ನಿನ್ನ ಭಾಷೆ ತುಂಬ ಇಷ್ಟ. ಥ್ಯಾಂಕ್ ಯು ಸರ್. ಆ ಭಾಷೆ, ಆಮೇಲೆ ತುಂಬ ನ್ಯಾಚುರಲ್ ಆಗಿ ಬಿಹೇವ್ ಮಾಡೋದು. ಆಮೇಲೆ ಅದನ್ನು ನೋಡು, ಆ ಕಡೆ ನೋಡು, ಮದುವೆ ಇದಕ್ಕೆ ಹೋದಾಗ ಫಸ್ಟ್ ಡೇ ತುಂಬ ಪೇನ್ಫುಲ್ ಅನಿಸುತ್ತೆ. ನೋಡ್ತಾ 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 ಏನಯ್ಯ ಇದು ನನ್ನ ಮನೇಲಿ ನಡೆದೋಯ್ತಲ್ಲಯ್ಯ, ನನ್ನ ಮನೇಲಿ ನಡಿಬಾರ್ದಯ್ಯ, ಅಥವಾ ಅಕ್ಕಪಕ್ಕದಲ್ಲಿ ನನ್ನ ಪರಿಚಯದ ಮನೇಲೂ ಆಗಬಾರ್ದಪ್ಪ ಇದು ಅನ್ನೋದು ಕರ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಸ್ ಇಟ್ ಈಸ್ ನಮ್ಮ ಇವ್ರು ಬರ್ತಾರೆ, ಸ್ವೀಟಿ ಅವರು. ಸ್ವೀಟಿ ಅವ್ರು ಬಂದಾಗ ದೇವರು ನನ್ನ ಕೈಗೆ ಸಿಕ್ಕಿದೆ, ಸಲಗಾಲಿ ಭೀಮಾಲ್ ಸಿಕ್ಕಿದ್ರೆ ಇಡೀ ಎದ್ದು ಇಟ್ಕೋಬೇಕಾಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರವ. ಎಲ್ರಿಗೂ ಮೊನ್ನೆ ಕೇಳಿದ್ರು, ಏನು ಸರ್ ಯಾರಿಗೂ ಐ ಲವ್ ಯು ಅಂದ್ಬಿಟ್ಟಿದ್ರೆ ಎಷ್ಟು ಜನಕ್ಕೆ ಅಂತೀರ? ನಿಮ್ಮ ಫ್ಯಾನ್ಸ್ ಎಲ್ಲರೂ ಮೆಸೇಜ್ ಮಾಡಿದ್ರು, ಅದು ನನಗೆ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಇರ್ಲಿ ಮಾಸಿ, ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ನೋಡ್ತಾ ಇದ್ದೆ, ಆಮೇಲೆ ನೀವು ಮನೆಗೆ ಬಂದು ಮಾತಾಡ ಹೌದು. ನಗು ನನ್ನ ಸಿನಿಮಾ ಅವಾಗಿಂದ. ಆಮೇಲೆ ನೀವು ಯಾವಾಗ ಇಂಟ್ರಾದ್ರು ನಗು ನನಗೆ. ಅದು ನಿಮಗೆ ಗೊತ್ತಿಲ್ದಂಗೆ ದೇವರು ಪ್ರತಿಯೊಬ್ಬರಲ್ಲೂ ಏನೋ ಶಕ್ತಿ ಕೊಡ್ತಾರೆ ಅನ್ನೋಕ್ಕೆ ಇವರ ಬೆಸ್ಟ್ ಎಕ್ಸಾಂಪಲ್. ತುಂಬಾ ಥ್ಯಾಂಕ್ಸ್ ಸರ್. ಬೆಸ್ಟ್ ಎಕ್ಸಾಂಪಲ್. ನಿಮ್ಗೆ ಗೊತ್ತಿಲ್ಲ, ಹೆಣ್ಮಕ್ಳಲ್ಲಿ ಕಾಮಿಡಿ ಮಾಡೋದು ಕಡಿಮೆ. ಹೌದು. ಯಾರಿದ್ದಾರೆ ಹೇಳಿ? ನೀವು ಯಾವಾಗ ಎಲ್ಲೇ ಹೋದ್ರು ಸಾಧಕ್ಕೆ ಹೋಗಿಲ್ಲ ಅಂತೀವಿ. ಬಿಕಾಸ್ ಅವ್ರು ನೋಡಿದ್ರೆ ನಗುನೇ ಬಂದ್ಬಿಡುತ್ತೆ ಅವ್ರು ನೋಡಿರ್ತಾರೆ. ಆಮೇಲೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂದರೆ ಅಯ್ಯೋ ಕುತ್ಕೊಳ್ಳೋಕೆ ಆಗಲ್ಲ, ಅಷ್ಟು ನಗ್ತೀವಿ. ಆ ಥರದ್ರಲ್ಲಿ ಆ ಥರದ್ದೊಂದು ಒಳ್ಳೆ ಟ್ಯಾಲೆಂಟು ನಿಜವಾಗ್ಲೂ ಅವ್ರಿಗಿದೆ. ಆಮೇಲೆ ಆ್ಯಸ್ ಇಟ್ ಈಸ್ ಸ್ವೀಟಿ ಅವ್ರು ಮಾಡೋದು ನನಗೆ ಗೊತ್ತಿಲ್ಲ ರೀ. ನೀವು ಅವ್ರ ನಿಮ್ಮ ಹೆಂಗಸರು ಅಂತಾರಪ್ಪ. ಇಲ್ಲ ಸರ್, ಅವ್ರ ಪ್ರೊಡ್ಯೂಸರ್, ನಾನು ಆರ್ಟಿಸ್ಟೇ ಸರ್. ಸಂಬಳ ಕೊಟ್ಟರೆ ಹೇಳಿ ಸರ್. ಸಂಬಳ ಕೊಟ್ಟಿಲ್ಲ ಸರ್ ಅವರು. ಪರವಾಗಿಲ್ಲ ಸರ್, ಹೆಂಗೋ ಅವ್ರು ಹೇಳಲ್ಲ ಸರ್. ನಾನು ಇಷ್ಟಪಟ್ಟಿದ್ದು ನಿಮ್ಮ ಕ್ಯಾರೆಕ್ಟರ್. ತುಂಬಾ ಥ್ಯಾಂಕ್ಸ್. ಹೌದು. ಇಂಟರ್ವ್ಯೂ ಆದ್ಮೇಲೆ ಹೌದು ಹೌದು. ಇಲ್ಲೂ ಥಿಯೇಟರ್ ತುಂಬ ಎಂಜಾಯ್ ಮಾಡ್ತಾರೆ. ಹೌದಾ ಸರ್? ನೋಡಮ್ಮ, ಹಂಗೆ ದೇವರು ಇವಾಗ
ಯಾರ್ಯಾರು ಏನೇನು ಬರ್ದಿರ್ತಾನೆ ಗೊತ್ತಿಲ್ಲ, ಯಾರ ಹಣೆ ಬರ ಏನು ಅಂತ ಗೊತ್ತಿಲ್ಲ. ಅದು ಬಿಟ್ಟು ಪಾಪ ನನಗೆ ಆತನ ನೋಡಿದೆ, ಅದು ನಾನು ಅಬ್ಸರ್ವ್ ಮಾಡಿದೆ, ಮತ್ತು ತುಂಬ ಒಳ್ಳೆ ಕಲಾವಿದ. NST ಟ್ರೈನ್ ಸರ್. ಹೌದು, ನನಗೆ ಆಮೇಲೆ ಸಿಗಪ್ಪ ಖುಷಿ ಆಯ್ತು. ಆಮೇಲೆ ಇವ್ರ ಬಗ್ಗೆ ಏನು ಮಾತಾಡೋದು ಅಂದರೆ, ಇಲ್ಲಪ್ಪ ನಾನು ಅದೇನಾಗುತ್ತೆ, ದಟ್ ಈಸ್ ವಾಟ್ ಕಾಲ್ಡ್, ನಮ್ಮನ್ನು ಆವರಿಸ್ಕೊಂಬಿಟ್ಟಿದೆ, ಆವರಿಸ್ಕೊಳ್ಳುತ್ತೆ ಕೂಡ. ನೀವು ಸಿನಿಮಾ ನೋಡೋರ್ಗೂ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ. ಈಗ ಸುಮಾರು ವಿಷಯಗಳನ್ನ ನೋಡಿದ್ದೀನಿ. ಎಷ್ಟೋ ಕಡೆ ತಂದೆನೇ ಮಗಳನ್ನ ಸಾಯಿಸಿರೋದು. ನಾನು ಆಲ್ಮೋಸ್ಟ್ ಈಗ ಸಲಗ ಭೀಮಾ ಎಲ್ಲ ಮಾಡೋವಾಗ ಪ್ರತಿ ಸರಿನೂ ರಿಯಲ್ ವಿಷಯಗಳನ್ನ ಹುಡುಕ್ತಾ ಇರ್ತೀನಿ. ಈಗ ಡ್ರಗ್ನ ಹುಡುಕ್ತೀನಿ, ಹೌದೌದು, ರಿಯಲ್ ವಿಷಯನ ಹುಡುಕ್ತೀನಿ. ಆ ಥರದ್ದು ನಾನು ಕೇಳಿರೋದೆ ಒಂದು 3-4 ಕೇಸ್ ಇದೆ. ಆಮೇಲೆ ತಾಯಿನೇ ಮಗಳನ್ನ ಕೊಂದಿದ್ದು, ನೀನು ಯಾಕೆ ಅವನ್ನ ಪ್ರೀತಿಸಿದೆ ಅಂತ ಆವಾಗ ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲ ಪರಿಚಿತ ಮಾರ್ಕೆಟ್, ಎಲ್ಲ ಚಿಕ್ಕ ಚಿಕ್ಕ ಚರ್ಮ ಸುಲಿಯುತ್ತಲ್ಲಮ್ಮ, ಹಂಗೆ ಸುಲಿದೋಗಿತ್ತು. ನಾನು ಲೈವಲ್ಲಿ ನೋಡಿದ್ದು ಒಂದು ಡೆತ್. ಅದು ಆ ಹುಡುಗಿ ತಾಯಿಗೆ ವಿರುದ್ಧವಾಗಿ ಯಾರೋ ಇನ್ನೊಬ್ಬನ್ನ ಲವ್ ಮಾಡಿಬಿಟ್ಟಿದ್ಲು ಅಂತ. ಅದು ನನಗೆ ಇಲ್ಲಿ ಕನೆಕ್ಟ್ ಆಗೋಯ್ತು. ನೀವೆಲ್ಲ ಮಾತಾಡೋವಾಗ ಅಯ್ಯಯ್ಯೋ ದೇವರೇ, ಏನಯ್ಯ ಇದು ಹಿಂಗೆ ಹೋಗ್ತಿದೆ ಇದು ಸಿನಿಮಾ ಅಂದಾಗ ನನಗೆ ನಿಜವಾಗ್ಲೂ ಅಳು ಬಂತು. ನನಗೆ ನಿಜವಾಗ್ಲೂ ಅನ್ನಿಸ್ತು, ಯಾರಾನ ಅಕಸ್ಮಾತ್ ಪ್ರೀತಿಸ್ತಾರೆ ಅಂದರೆ ಬಿಟ್ಬಿಡಿ, ಅವ್ರು ಬದುಕೊಳ್ಳಿ, ತೊಂದರೆ ಕೊಡಬೇಡಿ. ಅವ್ರ ಹಣೆ ಬರ ನೀವ್ಯಾರು ಬರೆಯೋದಕ್ಕೆ? ಅವ್ರ ಹಣೆ ಬರ ಇದ್ದರೆ ಅದು ನಡ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಸೀರಿಯಸ್ ಆಗಿ ಹೊಡೆದಿದ್ದು ಈ ಸಿನಿಮಾಯಿಂದ. ಲೈಕ್ ಅದಕ್ಕೋಸ್ಕರ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದೀನಿ ನಾನು. ಇಲ್ಲಾಂದರೆ ನೀವು ಹೇಳಿ, ನಿಮ್ಮ ಹೆಸರು ಹೇಳಿ, ನಿಮ್ಮೂರು ಯಾವುದು, ಅದೇನು ಇದೇನು ಅಂತ ಕತೆ ಕಳಿಬೋದಾಗಿತ್ತು ಅಲ್ವಾ? ಹೌದೌದು. ಆಮೇಲೆ ನಾನು ನೋಡಿರೋದಷ್ಟು ಕೇಸ್ಗಳಲ್ಲಿ ಸರ್, ತಾಯಿನೇ ಮಗಳನ್ನ ಕೊಂದಿರೋ ಕೇಸ್ ನೋಡಿದ್ದೀನಿ ನಾನು ಲೈವಲ್ಲಿ ನೋಡಿದ್ದು. ಇನ್ನೊಂದಷ್ಟು ಈ ಕೆಟ್ಟ ಜಾತಿ ಮರ್ಯಾದಾ ಹತ್ಯೆಯಲ್ಲಿ ಸುಮಾರು ಹೆಣ್ಮಕ್ಳನ್ನ ಒಡೆದು ಸಾಯಿಸ್ಬಿಟ್ಟಿದ್ದಾರೆ. ಅದನ್ನ ಕಣ್ಣಾರೇನೋ ಈ ಹಿಂದೆ ನಡೀತಿತ್ತು ಅಂತಾರೆ, ಈಗಲೂ ನಡೆಯುತ್ತೆ ಸರ್, ಆದ್ರೆ ಜನ ಹೈಲೈಟ್ ಮಾಡಲ್ಲ ಅಷ್ಟೇ. ನೀನು ನಂಬೋದಿಲ್ಲ, ಇವತ್ತಿಗೂ ಆ ಕೆಟ್ಟ ಜಾತಿ ವ್ಯವಸ್ಥೆ ಇದೆ. ಇವತ್ತಿಗೂ ಅವ್ರು ಯಾರೋ ಪ್ರೀತಿಸಿದ ಅಂತ ಆ ಮಕ್ಕಳಿಗೆ ವಿಷ ಹಾಕ್ತಾರೆ. ಇಲ್ಲಾಂದರೆ ಆ ಹುಡುಗಿನ ಬೈದಲ್ಲಿ ಇಟ್ಟು ಥ್ರೆಟ್ ಮಾಡಿ ಅದನ್ನು ಎದುರಿಸಿ ನಾವು ಜೀವ ಕಳ್ಕೊಂಡ್ಬಿಡ್ತೀವಿ ಅಪ್ಪ ಅಮ್ಮ ಅಂತೇಳಿ ವಿಷ ಎಲ್ಲ ಅವ್ರು ಕುಡಿದು ಇವ್ರಿಗೆ ಡ್ರಾಮಾ ಮಾಡಿಸಿ ಅವ್ರನ್ನ ಇವತ್ತಿಗೂ ನಡೀತಾ ಇದೆ ಅದು. ಸೊ ಈ ಥರದ ಒಂದು ಮೂಮೆಂಟಲ್ಲಿ ಇದಾಗಬಾರ್ದು ಅನ್ನೋದು, ಅಂದರೆ ಇವಾಗ ಬಿದೋಗ್ಬಿಡ್ತೀಯ ಅಲ್ಲಿ ಹೋದರೆ ಹುಷಾರಾಗಿರು ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಅದೇ ಥರ ನೀವಿಬ್ಬರು ಏನು ಹೇಳಿದ್ದೀರಾ, ಹುಷಾರಾಗಿರಿ, ಬಿದೋಗ್ಬಿಡ್ತೀರಾ ಪ್ರೀತಿ ಮಾಡೋವಾಗ, ಬಿದ್ದೋಗ್ಬೇಡಿ ಅಂತ ಹೇಳಕ್ಕೆ ಇದೊಂದು ಕಲ್ಲು ಸಾಕ್ಷಿಯಾಗಿ ಇಟ್ಕೊಂಡಿರ್ತೀರ. ಎಸ್, ಸಿನಿಮಾ ಬಗ್ಗೆ ನಾನೇ ತುಂಬ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ, ದಯಮಾಡಿ ಕ್ಷಮಿಸಿ. ನಾನು ಯಾವಾಗ ಇದು ಪ್ರವೀಣ್ಗೆ ಅದೇ ಹೇಳ್ತಾ ಇದ್ದೆ. ಪ್ರವೀಣ್, ಈಗ ನಾವು ಯಾಕೆ ಅವ್ರು ಮಾತಾಡಬೇಕು, ಯಾಕೆ ಅವ್ರನ್ನ ಮಾತಾಡ್ಸಲಿಲ್ಲ ಅನ್ನೋಕ್ಕೆ ಒಂದೇ ಕಾರಣ, ಇವಾಗ ನೀವು ತುಂಬ ಮಾತಾಡೋಕ್ಕೆ ಹೋದರೆ ಏನು ಮಾಡಿಬಿಟ್ಟಿದ್ದೀರ ನೀವು ಅಂತಾರೆ. ಸಿನಿಮಾ ಆದಮೇಲೆ ಖಂಡಿತವಾಗ್ಲೂ ನೀವೇ ಮಾತಾಡಬೇಕು. ನಾನು ಬರೀ ಎಲ್ಲ ಒಂದೊಂದು ಲೈನಲ್ಲೇ ಕೇಳ್ತೀನಿ, ತುಂಬ ಪವರ್ಫುಲ್ಲಾಗಿ ಹೇಳ್ತಾ ಹೋಗ್ಬೇಕು. ತುಂಬ ಯಾವುದನ್ನು ಇದು ಮಾಡೋದು ಬೇಡ ಸರ್. ನಿಮ್ಗೆ ಯಾಕೆ ಸಿನಿಮಾ ನೋಡಬೇಕು ಅನ್ಸುತ್ತೆ ಹೇಳಿ ಸರ್? ಸರ್, ಇದೊಂದು ನವಿರಾದ ಪ್ರೇಮ ಕಥೆ. ಈ ಹೇಳ್ಕೊಳಕ್ಕಾಗದೇ ಇರೋಂಥ ಒಂದು ಪ್ರೀತಿ ಇದರಲ್ಲಿದೆ ಸರ್. ಅದು ಸಿನಿಮಾ ನೋಡಿದ್ರೇ ಅದರ ಮಜಾ ಗೊತ್ತಾಗೋದು. ಹಾಗೆ ಒಂದು ಸೀರಿಯಸ್ನೆಸ್ಸು ಇದರಲ್ಲಿದೆ. ಸುಮಾರು ಜನದ ಮನೆಯಲ್ಲಿರೋ ಪೇರೆಂಟ್ಸು ಇದನ್ನು ನೋಡಲೇಬೇಕು ಅಂತ ನಾನು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಿ. ಭೂಮಿ ಮೇಲೆ ನಿಮ್ಮಂಥ ತಂದೆ ಯಾರು ಬದುಕಿರಬಾರ್ದು. ನಿಮ್ಮ ಥರ ಫಾದರು ಈ ಜಗತ್ ಮೇಲೆ ಯಾರು ಬದುಕಿರಬಾರ್ದು ಅಂತ ಒಬ್ಬ ಕ್ರೂರಿ ತಂದೆ. ಅವ್ನು ಫಸ್ಟ್ ಆಫ್ ಆಲ್ ಮನುಷ್ಯನೇ ಅಲ್ಲ, ಮೃಗ ಅವನು. ನೀನಪ್ಪ ಯಾಕೆ ಸಿನಿಮಾ ನೋಡ್ಬೇಕು ಹೇಳು? ಅವರೆಲ್ಲ ಹೇಳ್ದಂಗೆ, ನೀವು ಕೂಡ ಹೇಳ್ದಂಗೆ, ಒಂದು ಒಳ್ಳೆ ಪ್ರೇಮ ಕಥೆ, ಅದನ್ನ ಜನರು ತಿಳ್ಕೊಳ್ಳಿ ಅಥವಾ ಅವ್ರ ಜೀವನದಲ್ಲಿ ಆಗಿದ್ರೆ ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಿರ್ಬೋದು. ಇನ್ನೊಂದು, ನಾವು ಭಾಷೆ ಅಂತ ಎಲ್ಲ ಬಂದಾಗ ನಮ್ಮ ಹಳ್ಳಿ ಸೊಗಡಿನ, ನಮ್ಮ ಚಿಕ್ಕಬಳ್ಳಾಪುರ, ಈ ಒಂದು ಆಂಧ್ರ ಬಾರ್ಡರ್ ಭಾಷೆ, ಈ ಭಾಷೆನಲ್ಲಿ ಬಂದಿರೋ ಸಿನಿಮಾಗಳು ತುಂಬಾ ಕಡಿಮೆ, ಸಾಕಷ್ಟು ಕಡಿಮೆ. ಈ ಒಂದು ನಿಮ್ಮ ಜಂಗ್ಲಿಯಲ್ಲೆಲ್ಲ ನೀವು ಯೂಸ್ ಮಾಡಿದ್ದೀರಿ ಬಿಟ್ರೆ, ಈ ಸ್ಲ್ಯಾಂಗ್ ಅಲ್ಲಿ ಪೂರ್ತಿ ಸಿನಿಮಾನೇ ಈ ಒಂದು ಕಲ್ಚರ್ ಅಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮ್, ಅಂದ್ರೆ ನಾವು ನೋಡಿದಂತ ಸಿನಿಮಾಗಳಲ್ಲಿ. ಸೊ ನಮ್ಮ ಒಂದು ಈ ತರದ್ ಒಂದು ಕಲ್ಚರ್ನ ಕೂಡ ನಮ್ ಜನ ನೋಡ್ಲಿ, ಅಲ್ಲಿ ನಡೆಯುವಂತ ಒಂದು ಎನ್ವಿರಾನ್ಮೆಂಟಲ್ ಒಂದು ಕಥೆಗಳು ಕೂಡ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮ್ ಜನ ಅನುಭವಿಸ್ಲಿ, ಅದೊಂದು ಸೊಗಸನ್ನು ಕೂಡ ಅವ್ರು ನೋಡ್ಲಿ ಅನ್ನೋದು. ಪ್ರತಿ ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಬಂದಿರುವಂಥ ಎಲ್ಲ ಊರಿನವರು ಅವ್ರವ್ರ ಊರಿಗೆ ಹೋಗ್ತೀವಿ. ಎಲ್ಲ ಅವ್ರವ್ರ ಊರಿಗೆ ಹೋದಾಗ ಒಂದು ಹಳ್ಳಿ ಸೇರ್ತೀವಿ. ಆ ಹಳ್ಳಿಯಿಂದನೇ ನಾವು ಇಲ್ಲಿಗೆ ಬಂದಿರೋದು ಬೆಂಗಳೂರಿಗೆ. ಸೊ ಹಳ್ಳಿಲಿ
ನಡೆಯುವಂಥ ಒಂದು ನಿಜವಾದ ಪ್ರೇಮ ಕಥೆನೇ ಅದೇನೇ ಇದು. ಈಗೆಲ್ಲ ಆನ್ಲೈನ್ ಆಗೋಯ್ತು, ಅದು ಆಫ್ಲೈನು, ಡೈರೆಕ್ಟಾಗಿ ಹೋಗ್ಬೇಕು, ಟ್ರೈನೇ ಇಲ್ಲ ಅಲ್ಲಿ. ಮತ್ತೆ ಆ ಭಾಷೆನ ತುಂಬಾ ಜನ ಎಂಜಾಯ್ ಮಾಡ್ತಾರೆ ಸರ್. ನಾವು ಆಕ್ಟ್ ಮಾಡ್ಬೇಕಾದ್ರೆ ಎಲ್ಲ ಆ ಯಮನ್ ಕೇನ್ ಬಂದಿರೋದು ದೊಡ್ಡ ಈ ಮಾತುಗಳು ಅವೆಲ್ಲ ನಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ. ಸೊ ಈ ಸ್ಟೋರಿ ಅದೆಲ್ಲ ಹೊರತುಪಡಿಸಿ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ್ಲೂ ಕೂಡ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಇಷ್ಟ ಆಗುತ್ತೆ ಜನಕ್ಕೆ. ಖಂಡಿತವಾಗ್ಲು ಫೈನ್. ನೀವು ಸ್ವೀಟಿ ಅವರೇ? ಸರ್, ನಮ್ಮ ಮೂವಿ ನೋಡ್ಬೇಕಾದ್ರೆ ನಮ್ಮ ಹತ್ರ ತುಂಬಾ ರೀಸನ್ಸ್ ಇದೆ ಸರ್ ಯಾಕೆ ನೋಡ್ಬೇಕು ಅಂತ. ಯಾಕಂದ್ರೆ ಫ್ಯಾಮಿಲಿ ಇರುತ್ತೆ ನಮ್ಮ ಮೂವಿದಲ್ಲಿ, ಲವ್ ಇದೆ, ಕಾಮಿಡಿ ಇದೆ. ಫಸ್ಟ್ ಆಫ್ ಆಲ್ ಮೈನ್ ಕಾಮಿಡಿ ಇದೆ ಸರ್, ಆದ್ಮೇಲೆ ಇದೆಲ್ಲ ಇದೆ. ಮತ್ತೆ ಏನಂದ್ರೆ ಎಮೋಷನ್ ಇದೆ. ಸೊ ಮತ್ತೆ ಆಮೇಲೆ ಮ್ಯೂಸಿಕ್, ಫಸ್ಟ್ ಮ್ಯೂಸಿಕ್ ಆದ್ಮೇಲೆ ಕಾಮಿಡಿ ಸರ್, ಕಾಮಿಡಿ ಆದ್ಮೇಲೆ ಲವ್ ಆದ್ಮೇಲೆ ಫ್ಯಾಮಿಲಿ ಆದ್ಮೇಲೆ ಮತ್ತೆ ಎಮೋಷನ್. ಸೊ ಇದೆಲ್ಲ ಇದೆ ಸರ್, ತುಂಬಾ ರೀಸನ್ಸ್ ಇದೆ. ಸೊ ಎಲ್ಲರೂ ನೋಡ್ಬೇಕು. ಆದ್ರೆ ನಿಮ್ ತರ ತಂದಿಕ್ಕೋರು ಯಾರು ಇರಬಾರ್ದು, ತಂದಿರೋರು ಯಾರು ಇರಬಾರ್ದು, ಇಡೋರು ಯಾರು ಇರಬಾರ್ದು. ಅದೆಲ್ಲ ಹೇಳ್ಬೇಡ ಸರ್, ಅವರು ನೋಡ್ಬೇಕಲ್ವಾ, 20 ಸೆಕೆಂಡ್ ನೋಡ್ಬೇಕಲ್ವಾ ಸರ್. ನಿಮ್ಮೊಬ್ಬರೇ ಸಪರೇಟ್ ಆಗಿ ಅಪ್ರಿಶಿಯೇಟ್ ಮಾಡಿ ಹೇಳ್ತಾ ಇದ್ದೀನಿ. ಇವ್ರ ಪಾತ್ರ ನೀವು ನೋಡಿ ಹೆಂಗಿದೆ ಅಂದ್ರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕಲಾವಿದ್ರು ಕೆಲವ್ರ ಕೈಲಿ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಮುದ್ದಾಗಿರೋ ಸಂಸಾರನ ಪ್ರೀತಿನ ಹೊಡೆದಾಕ್ತಾರೆ ಇವ್ರು ನೋಡಿ. ಅಲ್ಲ ಸರ್, ನಾನು ಇಷ್ಟಪಡ್ತೇನಲ್ವಾ ಸರ್, ಅದು ಫಿಟ್ಟಿಂಗ್ ಏನಲ್ಲ. ನೀನಮ್ಮ ನಿನ್ ಕಡೆಯಿಂದ? ಅಣ್ಣ, ಈಗ 2 ಫ್ಯಾಮಿಲಿಗಳಿರುತ್ತೆ. ಸೊ ಫ್ಯಾಮಿಲಿ ಅಂದರೆ ಹೇಗಿರಬೇಕು, ಫ್ಯಾಮಿಲಿ ಅಂದರೆ ಹೇಗಿರಬಾರ್ದು. ಸೊ ಲವರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಒಂದು ಫ್ಯಾಮಿಲಿಲಿ, ಇನ್ನೊಂದು ಕಡೆ ಲವರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡಲ್ಲ, ಅದು ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ. ಸೊ ಎಲ್ಲರೂ ನೋಡ್ಬೇಕು ಆ್ಯಕ್ಚುಲಿ. ಅಂದರೆ ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ಗಳೆಲ್ಲ ಒಂದೊಂದು ರೀಸನ್ ಇರುತ್ತೆ, ಅಂದರೆ ಒಂದೊಂದು ಸಂದೇಶ ಕೊಡುತ್ತೆ. ಈಗ ಸಿನಿಮಾ ಅಂದ್ರೆ ಒಂದು ಸಂದೇಶ ಕೊಡೋದು ಸಮಾಜಕ್ಕೆ. ಸೊ ಇದು ಸಂದೇಶ ಅಂದರೆ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು ಅಂತ ನಾನು ಭೀಮಾ ಸಿನಿಮಾಲಿ ಇದೇ ಡ್ರಗ್ದು ಒಂದು ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆ. ಲವ್ ರೆಡ್ಡಿ ಸಿನಿಮಾಲಿ ಡ್ರಗ್ಗಿನ್ನ ಭಯಂಕರವಾಗಿರೋದು ಲವ್, ಅದ್ರ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿರೋ. ಅದಕ್ಕೆ ಈ ಸಿನಿಮಾ ನೋಡಿ ನಾನು ಹೇಳ್ತೀನಿ. ನೀವೇ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಪ್ರೊಡ್ಯೂಸ್ ಮಾಡಿದೀನಿ, ಅದಕ್ಕೆ ನೋಡ್ಬೇಕು. ಹುಡುಗಿಗೆ ಪ್ರಪೋಸ್ ಮಾಡೋದೇ ಸಿನಿಮಾ ಕಂಪ್ಲೀಟ್ ನನ್ನ ಪ್ರಕಾರ ಈ ಸಿನಿಮಾ ಅಂದರೆ. ಬಟ್ ಬಿಗಿನಿಂಗ್ ಇಂದ ಕೊನೆವರೆಗೂ ನಮ್ಮ ಡೈರೆಕ್ಟರ್ ಆ ಸ್ಟೋರಿ ಲೈನ್ನ ಕರ್ಕೊಂಡು ತಗೊಂಡೋಗ್ಬಿಟ್ಟು ಕೊನೆವರೆಗೂ ತಗೊಂಡು ಬರ್ತಾರಲ್ಲ, ಅವೇ ಕಂಪ್ಲೀಟ್ ಆಗಿ ತೊಗೊಳೋದು. ಎಕ್ಸ್ಪ್ರೆಸ್ ಆಫ್ ಲವ್ ರೆಡಿ ಅಂದರೆ ಎಕ್ಸ್ಪ್ರೆಸ್ ಆಫ್ ಲವ್ ಅಷ್ಟೇ. ಅವ್ನು ಕೊನೆ ಸೀನ್ವರೆಗೂ ತಗೊಂಡ್ಬಂದು ಎಡ್ಜ್ವರೆಗೂ ಕೊಂಡಿಸ್ಕೊಂಡು ಅಳಿಸ್ತಾನಲ್ಲ, ಆ ಸೀನನ್ನು ನೋಡ್ಲೇಬೇಕಂತ ಕೊನೆವರೆಗೂ. ನನಗೆ ಒಂದು ಕಾರಣ ಅನ್ನಿಸ್ತು, ನಾನು ಯಾಕೆ ಈ ಲವ್ ರೆಡ್ಡಿ ಕ್ಯಾರೆಕ್ಟರ್ ಮಾಡಬಾರ್ದು ಅನ್ನಿಸ್ತು. ಅವಾಗ ಒಂದಂತೂ ಸತ್ಯ, ಇವ್ರು ಜೀವಂತವಾಗಿ ಅವ್ರು ನೋಡಿದ್ರೆ ನಡ್ಕೊಂಬರೋ ಫೋರ್ಸ್ ಸತ್ತೋಗ್ಬಿಟ್ರು. ವೈ ಸಿನಿಮಾ ಯಾಕೆ ನೋಡ್ಬೇಕು ನೀವು ಹೇಳ್ತೀರಪ್ಪ? ಈಗ ಬರ್ತಿರೋ ಲವ್ ಸ್ಟೋರಿಗಳಲ್ಲಿ ಅಡಲ್ಟ್ ಕಂಟೆಂಟ್ ಇರ್ತದೆ, ಫ್ಯಾಮಿಲಿ ಸಮೇತ ನೋಡುವಂತ ಲವ್ ಸ್ಟೋರಿಗಳು. ಎಕ್ಸಾಕ್ಟ್ಲಿ. ಸೊ ಇದು ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ. ಆ ವಿಷಯದಲ್ಲಿ ಯಾಕೆ ನಿಮ್ಮ ಪ್ರೊಡ್ಯೂಸರ್ಸ್ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ಎಲ್ಲೂ ಈಗ ಸಿನಿಮಾ ಅಂದರೆ ಏನು ಮಾಡ್ತಾರೆ, ಗಾಂಧಿನಗರದಲ್ಲಿ ಹೀರೋ ಯಾರು, ಹೀರೋಯಿನ್ ಯಾರು, ಅವಳನ್ನ ಹೆಸರಿ ತೋರಿಸೋಣ, ಇವ್ನ ಹೆಸರಿ ಓಡಿಸೋಣ, ಅವಳನ್ನ ಏನೇನು ಮಾಡಿದ್ರೆ ಜನ ನೋಡ್ತಾರೆ, ಇವ್ನ ಏನೇನು ಮಾಡಿದ್ರೆ ಜನ ನೋಡ್ತಾರೆ ಅಂತ ಮಾಡ್ತಾರೆ. ನೀವು ಹಂಗೆ ಮಾಡಲಿಲ್ಲ. ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಮಾಡೋಣ, ಎಲ್ರಿಗೂ ಟಚ್ ಆಗಲಿ ಅಂತ. ಆ ವಿಷಯಕ್ಕೆ ನಿಮ್ಮ ಪ್ರೊಡ್ಯೂಸರ್ಸ್ನ ನಾನು ತುಂಬ ಖುಷಿಪಟ್ಟಿದ್ದು. ನಿಮ್ಗೆ ಯಾಕೆ ಸಿನಿಮಾ ನೋಡಬೇಕು ಅನಿಸುತ್ತೆ? ನೀವೊಂದು ಹೆಣ್ಮಗುವಾಗಿ ಯಾಕೆ ಹೇಳ್ತೀರಾ ನೀವು? ಸರ್, ಒಂದು ದಿವ್ಯಾ ಅನ್ನೋ ಕ್ಯಾರೆಕ್ಟ್ರು, ನಾರಾಯಣ್ ರೆಡ್ಡಿ ಅನ್ನೋ ಕ್ಯಾರೆಕ್ಟ್ರು, ಎಲ್ಲರೂ ಸಿನಿಮಾ ಆಗೋದ್ಮೇಲೆ ಅವ್ರ ಮನೆಗೆ ತಗೊಂಡೋಗ್ತಾರೆ ಸರ್ ಅಂತ. ಲೈಕ್ ಇಂಥ ಹುಡುಗಿ ಇಂಥ ಹುಡುಗ ಇಷ್ಟು ಲವ್, ಒಂದು ಪ್ಯೂರ್ ಲವ್ ಮಾಡಿದ್ದಾರೆ. ಸೊ ಅದನ್ನ ಎಲ್ಲರೂ ನಿಜವಾಗ್ಲೂ ತಗೊಂಡೋಗ್ತಾರೆ. ನೀವೇ ಮೂವಿ ನೋಡಿದ್ರೆ 4 ದಿನ ಆದ್ರೂ, ಇವಾಗ ನಮ್ಗೆ 20 days ಆದ್ರೂ ಇಷ್ಟು ನೆನಪಿಟ್ಕೊಂಡು ಮಾತಾಡ್ತಿದ್ದೀರ. ಆ ನೆನಪು ಎಲ್ಲಾರ್ಗು ಇರುತ್ತೆ, ನೋಡಿರೋರ್ಗೆಲ್ಲರೂ. ಅಷ್ಟು ಎಲ್ಲ ಪ್ರೀತಿ ಮಾಡಿರೋರ್ಗಾಗ್ಲಿ, ಪ್ರೀತಿಯಲ್ಲಿ ಸೋತೋಗಿರೋರ್ಗಾಗ್ಲಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸರ್. ಒಂದು ಒಳ್ಳೆ ಕ್ಯಾರೆಕ್ಟರ್ಸ್. ನೀವು ನನಗೆ ಗೊತ್ತಿರಂಗೆ ನೀವೇನು ಕ್ಯಾರೆಕ್ಟರ್ ಮಾಡಿದಿರಲ್ಲಪ್ಪ, ದಿವ್ಯಾ ಕ್ಯಾರೆಕ್ಟರ್ ಏನು ಮಾಡಿದ್ದೀರಾ ಅಂದರೆ, ನೀವು ಒಂದೇನು ರೆಪ್ರೆಸೆಂಟ್ ಮಾಡಿದ್ದೀರಾ. ಆ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ, ನೀವಿಬ್ಬರು ಮಾತಾಡುವಾಗ, ತಂದೆ ಮಗಳು ಮಾತಾಡುವಾಗ, ಆ ಥರ ಸಬ್ಜೆಕ್ಟ್ಗಳು ನೀವಿನ್ನ 100 ಮಾಡಿ ಕೆಡಲ್ಲ. ಆ ಥರದ್ದೇ ಮಾಡಿ, ಆ ಥರದ್ದೇ ಮಾಡಿ ನೀವು ಖಂಡಿತವಾಗ್ಲೂ. ಅಂದರೆ ಯಾವತ್ತೂ ನನಗೆ ಯಾರೊಬ್ಬರದ್ದು ಹಿರಿಯರು ಹೇಳಿದ್ದು, ಬಿರಿಯಾನಿ ಅಳಿಸೋಗುತ್ತಂತೆ, ಉಪ್ಪಿನಕಾಯಿ ಕೆಟ್ಟೋಗಲ್ವಂತೆ.
ತುಂಬ ರುಚಿ ಅಂತೆ ಅದು. ಊಟ ಕಂಪ್ಲೀಟ್ ಆಗೋದು ಉಪ್ಪಿನಕಾಯಿ ಇದ್ರೆ. ಹೌದೌದು, ಆ ಥರ ನೀವು ಮಾಡಿರೋ ಕ್ಯಾರೆಕ್ಟರ್ ನನಗೆ ಆನೆಸ್ಟ್ ಫೀಲ್ ಆಯಿತು. ಒಂದು ಕಂಪ್ಲೀಟ್ ಒಂದು ಇಲ್ಲೇನು ಮಾಡ್ತಾರೆ, ಪಾತ್ರಕ್ಕೆ ಹೋಲ್ದೇ ಇದ್ದರೂ ತೊಗೊಂಬಂದು ಬಲವಂತವಾಗಿ ನಿಲ್ಲಿಸಿ ಆ್ಯಕ್ಟ್ ಮಾಡ್ತಿರ್ತಾರೆ ಪಾಪ. ನಮ್ಮ ಗಾಂಧಿನಗರದ ಕ್ಯಾಲ್ಕುಲೇಷನ್ ಹಂಗಲ್ಲ. ಬಟ್ ನೀವು ಪಾತ್ರಕ್ಕೆ ಹಂಗೆ ಬಂದ್ಬಿಡಿರಿ, ಹಂಗೆ ಎದ್ದು ಬಂದುಬಿಟ್ಟಿದ್ದೀರ, ವಾವ್ ನಾನು ಈ ಪಾತ್ರ ಮಾಡ್ತೀನಿ. ಮೇಡ್ ಫಾರ್ ದಟ್. ಹೌದೌದು, ನನಗೆ ಸ್ಪೆಷಲಿ ಇವರಿಬ್ಬರು ನೀವು ಬರೋಕ್ಕಿಂತ ಮುಂಚೆ ಬಸ್ ಸ್ಟಾಪಲ್ಲಿ ಮಾತಾಡಿ ಹಂಗೆ ನೀವು ಬಂದು ನಿಂತಾಗ ಹಂಗೆ ಚೇಂಜ್ ಆಗಿ ತಿರ್ಗಾ ಆ ಕಡೆ ಬಂದು ನೀವಿಬ್ಬರೇ ಹೋಗಿ ಮಾತಾಡ್ತೀರ ಗೊತ್ತಾ. ಅವಾಗೆಲ್ಲ ಸಿನಿಮಾ ನೋಡ್ಬಿಟ್ಟು ಮಾತಾಡ್ತೀನಿ ನಾನು. ನನ್ನ ಕಣ್ಣಲ್ಲಿ ನೀರು ಕಿತ್ಕೊಂಬಂತು, ತುತ್ತೇರಿಕೆ ಏನಯ್ಯ ಇದು ಜೀವನ ಇದು ಅಂತ. ಇದೊಂದು ಆಯ್ತಾ, ನೀನು ಹೇಳಪ್ಪ, ಯಾಕೆ ಸಿನಿಮಾ ನೋಡ್ಬೇಕು, ಚಿಕ್ಕ ಪುಟ್ಟದಾಗ ಹೇಳಿ ಪಟ್ ಅಂತ. ನಾನು 2 ರೀಸನ್ಸ್ ಕೊಡ್ತೀನಿ. ಹೇಳಪ್ಪ. ಒಂದು, ಜನರು ನಾನೆಲ್ಲ ಪ್ರೇಕ್ಷಕರು ಏನಂತ ಹೇಳಿದ್ರೆ, ಒಂದು ಆ ಪರ್ಸ್ಪೆಕ್ಟಿವ್ಲಿ ಪ್ರೀತಿಸಿದಂಥ ಪ್ರತಿಯೊಬ್ಬರು, ಪ್ರೀತಿ ಮಾಡ್ತಿರೋಂಥ ಪ್ರತಿಯೊಬ್ಬರು, ಪ್ರೀತಿಲಿ ಗೆದ್ದಿರೋರು, ಪ್ರೀತಿಲಿ ಸೋತಿರೋರು, ಹಾಗೇನೆ ಒಂದು ಫ್ಯಾಮಿಲಿ, ಒಂದು ಕುಟುಂಬದಲ್ಲಿ ಮಕ್ಕಳು ಅಂದರೆ ಯಾರಾದ್ರೂ ಪ್ರೀತಿ ಮಾಡಿದಾಗ ಅವ್ರು ಏನಾದರೂ ಆಗಿರ್ಬೋದು, ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಂಥವ್ರು, ಸಪೋರ್ಟ್ ಮಾಡದೇ ಇರೋರು, ಎಲ್ಲರೂ ನೋಡಬೇಕಾಗಿರೋ ಚಿತ್ರ ಒಂದು ಇಂಪಾರ್ಟೆಂಟ್ ಫಿಲ್ಮ್. ಆಮೇಲೆ ಇನ್ನೊಂದೇನೆಂದರೆ ಆ್ಯಕ್ಚುಲಿ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲರೋ, ನೀವು ಹೇಳಿಲ್ಲ, ರಿಯಲ್ ಆಗಿ ನಡೆದಿರೋ ಸ್ಟೋರಿನೇ ಅದನ್ನ ಒಂಚೂರು ಟ್ರಾನ್ಸ್ಫರ್ ಮಾಡಿದ್ದೀರಾ, ರೈಟ್? ನೈಜ ಘಟನೆ ಇದು. ಆ ಕಡೆ ಒಂದು ಭಾಗದಲ್ಲಿ ಹಿಂಗೆ ಒಂದು ಹೆಣ್ಮಗು ಪ್ರೀತಿ ಮಾಡಿ ತಂದೆ ಮಾತು ಕೇಳದೆ ಇದಕ್ಕೆ ತಂದೆ ಮಗಳನ್ನ ಏನು ಮಾಡ್ದ ಅನ್ನೋದೇ ಪ್ರಶ್ನೆ ಈ ಸಿನಿಮಾಲಿ. ಸಿನಿ ಪ್ರೇಕ್ಷಕರಿಗೆ ಇನ್ನೊಂದು ರೀಸನ್ ಕೊಡ್ತೀನಿ ಅಂದ್ರೆ ಸ್ವಲ್ಪ ಫಿಲ್ಮ್ ಇಂಡಸ್ಟ್ರಿ. ಆಮೇಲೆ ಇನ್ನೇನಾಗತ್ತೆ ಇಲ್ಲಿ, ಲೈಕ್ ಇವತ್ತಿನ ಟ್ರೆಂಡ್ ಆಫ್ ಲವ್ ಅಲ್ಲಿ ಎಲ್ಲ ಫೋನ್ ಲವ್ಸು. ಫಿಸಿಕಲಿ ಯಾರು ಒಬ್ರನ್ನೊಬ್ರು ಹೋಗಿ ಮಾತಾಡೋದೇ ಇಲ್ಲ ಪಾಪ. ಎಲ್ಲ ಫೋನು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಇನ್ಯಾವುದನ್ನ ಗ್ರಾಮು, ಆ ಗ್ರಾಮು, ಈ ಗ್ರಾಮು, ಫೋನಲ್ಲಿ ಕನೆಕ್ಟ್ ಆಗಿರುತ್ತೆ ಹೊರತು ಪರ್ಸನಲಿ ಕನೆಕ್ಟ್ ಆಗಿರಲ್ಲ, ಫಿಸಿಕಲಿ ನೋಡಿರಲ್ಲ. ಅದೆಲ್ಲ ಬಿಟ್ಟು ಫಿಸಿಕಲಿ ಲವ್ ಅಂತ ನಿಂತರೆ ಏನಾಗತ್ತೆ ಅನ್ನೋದೇ ಈ ಸಿನಿಮಾ ಅಲ್ವಾ? ಈಗ ಫೋನಲ್ಲಿ 1000 ಭಾವನೆಗಳು ಹೇಳ್ಬೋದು ನಾವು, ಗೊತ್ತಾಗಲ್ಲ. ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಮನುಷ್ಯನ ಮುಂದೆ ನಿಂತಾಗ ಏನೋ ಒಂದು ಸ್ಪಾರ್ಕ್ ಆಗ್ತಾ ಇರತ್ತೆ ವ್ಯಕ್ತಪಡಿಸಕ್ಕಾಗದೆ ಅಲ್ಲಿ ಅವನಲ್ಲಿರೋ ಎಲ್ಲ, ಆಕೆ ಮತ್ತೆ ಅವನಲ್ಲಿರುವಂಥ ಎಲ್ಲ ವಿಷಯಗಳು ಹೊರಗಡೆ ಬರುತ್ತೆ. ಅವಳಲ್ಲಿರೋ ಒಳ್ಳೆತನ, ಅವಳಲ್ಲಿರೋ ಕ್ರೂರತನ, ಅವಳಲ್ಲಿರೋ ಇನ್ನೊಂದು, ಇವನಲ್ಲಿರೋ ಒಳ್ಳೆತನ, ಕೆಟ್ಟತನ, ಇವನೆಷ್ಟು ರಾಕ್ಷಸ, ಇವನೆಷ್ಟು ಕ್ರೂರಿ, ಎಲ್ಲೂ ಹೊರಗಡೆ ಬರೋದೇ ಒಬ್ರಿಗೊಬ್ರು ಫಿಸಿಕಲಿ ನಿಂತಾಗ. ಆ ಒಂದು ಬ್ಯೂಟಿಫುಲ್ ಎಂಡ್ ಇದೆ ಗೊತ್ತಾ. ಆ ಡೈಮೆನ್ಷನ್ಸ್ ಆಫ್ ಲವ್ ಎಲ್ಲ ಓಪನ್ ಮಾಡ್ತಿರಲ್ಲ, ಅದಕ್ಕೆ ಖಂಡಿತವಾಗ್ಲೂ ನಾನು ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ. ನಾರಾಯಣ ರೆಡ್ಡಿ ಅನ್ನೋ ಕ್ಯಾರೆಕ್ಟರ್ನ ರೂಟ್ ಮಾಡ್ತಾರೆ, ದಿವ್ಯಾ ಅನ್ನೋ ಕ್ಯಾರೆಕ್ಟರ್ ರೂಟ್ ಮಾಡ್ತಾರೆ. 100%. ಅಂಡ್ ಎಸ್ಪೆಷಲಿ ಒನ್ ಸ್ಪೆಷಲ್ ಥಿಂಗ್ ಅಬೌಟ್ ದ ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ರೆ, ಸರ್ ಈ ಥರದ್ದು ಒಂದು ಪ್ರಯತ್ನ ಯಾರು ಮಾಡಿಲ್ಲ ಸರ್ ಇಲ್ಲಿ. ಅಂದ್ರೆ ನಾನು ಸಿನಿ ಪ್ರಿಯರ್ಗೆ ಆಗೋದು, ಇಲ್ಲ ಫಿಲ್ಮ್ ಫೆಟರ್ನಿಟಿ ಹೇಳ್ತಿರೋದು ಏನಂತ ಹೇಳಿದ್ರೆ, ಯಾವುದೇ ಒಂದು ಕಥೆ, ಪ್ರೇಮ ಕಥೆ, ಪ್ರೀತಿ ತೋರಿಸುವಂಥ ಕಥೆಗಳು ಎಲ್ಲ ಎಕ್ಸ್ಪ್ಲೋರ್ ಮಾಡಿದಾರೆ. ಏನಿರುತ್ತೆ, ಹುಡುಗಿ ಕಡೆ ಮನೇಲಿ ಇಲ್ಲ, ಹುಡುಗನ ಕಡೆ ಮನೇಲಿ ಇಲ್ಲ, ಹುಡುಗಿ ಕಡೆ ಏನು ನಡೀತಿದೆ, ಹುಡುಗನ ಕಡೆ ಏನು ನಡೀತಿದೆ, ಎಲ್ಲರೂ ತೋರಿಸ್ತಾರೆ. ಬಟ್ ಇದರಲ್ಲಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಬರವಣಿಗೆಯಲ್ಲಿ ಆಗ್ಬೋದು, ಇಲ್ಲ ಡೈರೆಕ್ಷನಲ್ಲಿ ಆಗ್ಬೋದು. ಏನಂತ ಹೇಳಿದ್ರೆ, ಒಂದ್ ಕಡೆ ಕಂಪ್ಲೀಟ್ ಡೋರ್ ಶಟ್ ಆಗಿರುತ್ತೆ. ಅಂದ್ರೆ ಹುಡುಗಿ ಕಡೆ ಏನ್ ನಡೀತಿರೋ ಅನ್ನೋದು ಗೊತ್ತೇ ಆಗೋದು ತೋರ್ಸೋದೇ ಇಲ್ಲ. ಓನ್ಲಿ ಹುಡುಗನ ಪಾತ್ರ ಏನು, ಅವನೊಂದು ಪ್ರಯತ್ನಗಳೇನು, ಅವನ ಫ್ಯಾಮಿಲಿ ಅವನಿಗೆ ಸಪೋರ್ಟ್ ಮಾಡ್ತಾರೆ, ಇದಂತ ತೋರಿಸ್ತಾ ಹೋಗಿ ಅಂಡ್ ಲೈಕ್ ದಿ ಬಿಗ್ಗೆಸ್ಟ್ ಟಫೆಸ್ಟ್ ಟಾಸ್ಕ್ ಏನಂತಂದ್ರೆ, ಇಬ್ರು ಮಾತಾಡ್ತಿದ್ದಾರೆ ಅಂತ ಎರಡು ಕಡೆ ತೋರಿಸ್ಬಿಟ್ರೆ ಇಟ್ಸ್ ಈಸಿ ಟು ರೈಟ್, ಈಸಿಯಾಗಿ ಬರೆದು ಬಿಡ್ಬೋದು, ಇಲ್ಲ ಗಲಾಟೆ ಆಗ್ಬೋದು ಇನ್ನೊಂದು. ಆ ಥರದ್ದು ಏನಿಲ್ಲ. ಆ ಥರದ್ದು ಏನಿಲ್ದಿರ ಒಂದು ಕೊನೆವರೆಗೂ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗೋದು ತುಂಬಾ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಆ ಒಂದು ವಿಷಯದಲ್ಲಿ ಡೈರೆಕ್ಟರ್ ಮತ್ತೆ ಬರವಣಿಗೆ ಮಾಡೋರು ಅವನೇ ಆಗಿರೋದ್ರಿಂದ ಅವ್ನು ಗೆದ್ದುಬಿಟ್ಟಿದ್ದಾನೆ. ಅಂಡ್ ಈ ತೋರಿಸ್ದಿರ ಶಟ್ ಆಗಿರೋ ಒಂದು ಡೋರ್ನ ಓಪನ್ ಮಾಡಿದಾಗ ಇಟ್ ವಿಲ್ ಹಿಟ್ ವೆರಿ ಹಾರ್ಡ್. ಅದು ಒಂದು ಹೊಸ ಪ್ರಯತ್ನ. ಅದಕ್ಕೋಸ್ಕರ ಅದು ನೋಡಬೇಕು. ಫಿಲ್ಮ್ ಫೆಟರ್ನಿಟಿ ಅವರಾಗಿರ್ಬೋದು, ಸಿನಿ ಪ್ರಿಯರಾಗಿರ್ಬೋದು, ಎಲ್ಲಾನು ಮೀರಿ ನಾನೊಂದು ಹೇಳ್ತೀನಿ, ಮನುಷ್ಯ ಪ್ರೀತಿ ಅಂತಿದ್ರೆ ಅವನೇನೆಲ್ಲ ಅವತಾರ ಮಾಡ್ತಾನೆ ಅನ್ನೋದಕ್ಕೆ ಈ ಲವ್ ರೆಡ್ಡಿ ನೋಡಿ, ಇಂಥವ್ರು. ಈಗ 80 ಜನಕ್ಕೆ ಸಿನಿಮಾ ತೋರಿಸ್ಬೇಕು ಅಂತ ಇಡೀ ತಂಡ ನಿರ್ಧಾರ ಮಾಡಿದ್ದಾರೆ. ಅದರಲ್ಲಿ 40 ಆಕ್ಟಿವ್ ಆಗಿರೋ ಲವರ್ಸು, 40 ಫೇಲ್ಯೂರ್ ಲವರ್ಸು. ಸೊ 80 ಜನ ಆಯ್ತು ಅಲ್ಲಿಗೆ. ಅದ್ರಲ್ಲಿ ಒಂದು ಜೋಡಿ ಇಲ್ಲಿದೆ. ಸೊ ಹಂಗಾಗಿ 40 ಪೇರ್ಸ್ ಆಫ್ ಲವ್ ಮಾಡ್ತಿರೋರು, 40 ಜನ ಲವ್ ಬಿಟ್ಟಿರೋರು. ನಿಮಗೆ ನೋಡೋಕ್ಕೆ ಶಕ್ತಿ ಇದೆ, ಅಳೋದಿಲ್ಲ ಅನ್ನೋದೇ ಆದರೆ ನಿಮಗೆ ಆ ತಾಕತ್ತಿದೆ, ನೀವೇನೇ ಮಾಡಿದ್ರು ನಾವು ಒಂದು ತೊಟ್ಟು ಕಣ್ಣಲ್ಲಿ ನೀರು ಹಾಕಲ್ಲ ಅನ್ನಂಗಿದ್ರೆ ದಯಮಾಡಿ ಬಂದು ಸಿನಿಮಾ ನೋಡ್ಬೋದು. ಅದನ್ನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ, ಯಾವತ್ತು ಯಾವ ಡೇಟು ಅಂತ. ನಿಮಗೆ ಫ್ರೀಯಾಗಿ ಈ ಸಿನಿಮಾನ ತೋರಿಸ್ತಾ ಇರೋದು. ಸಿನಿಮಾ ಬಂದು ಫ್ರೀಯಾಗಿ ನೋಡಿ ಅಂತ ಬೇರೆಯವ್ರು ಮಾಡ್ತಾರಲ್ಲ, ಆ ಗಿಮಿಕ್ಕಲ್ಲ.
ಏನು ಅಂತ ಗೊತ್ತಾಗಲಿ ಅನ್ನೋ ಒಂದು ಆಸೆಗೆ ನೀವು ನೋಡಿ, ನಾನು ನಿಮ್ಮ ಜೊತೆ ಆಮೇಲೆ ಬಂದು ಭೇಟಿಯಾಗಿ ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್.